ನಮಸ್ಕಾರ ವೀಕ್ಷಕರೇ. ನಮ್ಮ ಮನೆಯ ಸುತ್ತಮುತ್ತಲಿನ ಮೂಲೆಯಲ್ಲಿ ಸಣ್ಣ ಕಡಜದ ಹುಳು ಗೂಡು ಕಟ್ಟಿರೋದನ್ನು ನೀವು ನೋಡಿರ್ತೀರ. ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಇದು ಶುಭವೋ ಅಥವಾ ಏನಾದರೂ ಕೆಟ್ಟದ್ದನ್ನು ಸೂಚಿಸುತ್ತದೆಯೋ? ಕೆಲವರಿಗೆ ಇದರಿಂದ ತುಂಬ ಭಯ. ಆದರೆ ನಮ್ಮ ಹಿರಿಯರು ಮತ್ತು ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಕಡಜದ ಹುಳು ಗೂಡು ಕಟ್ಟುವುದು ಅತ್ಯಂತ ಶುಭವಾದ ಸಂಕೇತ. ಹೌದು, ನಿಜ, ನೀವು ಕೇಳಿದ್ದು ಖಂಡಿತವಾಗಿಯೂ ನಿಜ. ಕಡಜದ ಗೂಡನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ವಾಸಸ್ಥಾನ ಅಂತ ಹೇಳಲಾಗಿದೆ. ಎಲ್ಲಿ ಈ ಗೂಡು ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಅಂತ ನಮ್ಮ ನಂಬಿಕೆ. ಹಾಗಾಗಿ ಇದನ್ನು ಕಂಡರೆ ಗಾಬರಿ ಪಡುವ ಬದಲು ನೀವು ಅದೃಷ್ಟವಂತರು ಅಂತ ತಿಳಿದುಕೊಳ್ಳಿ. ಈ ಗೂಡು ಮನೆಯಲ್ಲಿದ್ದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ. ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಧನಲಕ್ಷ್ಮಿ ಒಳಗೆ ಬರುತ್ತಾಳೆ. ಮತ್ತು ಆ ಮನೆಯಲ್ಲಿ ಯಾರಾದರೂ ಮಕ್ಕಳ ಭಾಗ್ಯ ಇಲ್ಲದೆ ಕಷ್ಟಪಡುತ್ತಿದ್ದರೆ ಅವರಿಗೆ ಶೀಘ್ರದಲ್ಲೇ ಸಂತಾನ ಪ್ರಾಪ್ತಿಯಾಗುತ್ತದೆ. ಒಟ್ಟಿನಲ್ಲಿ ಇದು ಅದೃಷ್ಟದ ದ್ವಾರವನ್ನೇ ತೆರೆಯುತ್ತದೆ ಮತ್ತು ಮನೆಯಲ್ಲಿ ಸಂತೋಷ, ಸಮೃದ್ಧಿ ಹಾಗೂ ಸಂಭ್ರಮವನ್ನು ತರುವ ದೈವಿಕ ಶಕ್ತಿ ಅಂತ ನಾವು ತಿಳಿದುಕೊಳ್ಳಬೇಕು. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ ಇದೆ. ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಕಡಜ ಕಚ್ಚುತ್ತದೆ ಎಂಬ ಭಯ ಸಹಜ. ಮಕ್ಕಳು ಆರೋಗ್ಯ ಮುಖ್ಯ. ಹಾಗಾಗಿ ಒಂದು ವೇಳೆ ಗೂಡು ತುಂಬ ಅಪಾಯಕಾರಿ ಜಾಗದಲ್ಲಿ ಇದ್ದರೆ ಏನು ಮಾಡಬೇಕು? ಮೊದಲು ಕಡಜದ ಹುಳುಗಳನ್ನು ಗೂಡಿನಲ್ಲಿ ಇಲ್ಲದೆ ಇರುವಂತಹ ಸಮಯ ನೋಡಿ. ರಾತ್ರಿ ಅಥವಾ ಬೆಳಗಿನ ಜಾವದಲ್ಲಿ ಹುಳುಗಳು ಹೊರಗೆ ಹೋಗಿರುವಾಗ ಈ ಗೂಡನ್ನು ಬಹಳ ಜಾಗರೂಕತೆಯಿಂದ ತೆಗೆಯಿರಿ. ತೆಗೆದ ಗೂಡನ್ನು ಯಾರೂ ಓಡಾಡದ ಜಾಗದಲ್ಲಿ, ಸಾಧ್ಯವಾದರೆ ಮರದ ಕೆಳಗೆ ಅಥವಾ ಅರಣ್ಯ ಪ್ರದೇಶದಲ್ಲಿ ಇಡಿ. ನಂತರ ಗೂಡು ಕಟ್ಟಿದ ಜಾಗಕ್ಕೆ ಶುದ್ಧವಾದ ಗೋಮೂತ್ರ ಪ್ರೋಕ್ಷಣೆ ಮಾಡಿ. ಇದು ಆ ಸ್ಥಳದ ಪವಿತ್ರತೆಯನ್ನು ಕಾಪಾಡುತ್ತದೆ ಮತ್ತು ಶುಭ ಫಲಗಳನ್ನು ಮುಂದುವರಿಸುತ್ತದೆ. ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯ. ಕೆಲವೊಮ್ಮೆ ಗೂಡು ತುಂಬ ಹಳೆಯದಾಗಿರುತ್ತದೆ, ತಾನಾಗಿ ಕೆಳಗೆ ಬಿದ್ದು ಹೋಗಿರುತ್ತದೆ. ದಯವಿಟ್ಟು ನೆನಪಿಡಿ, ಬಿದ್ದಿರುವ ಗೂಡನ್ನು ಯಾವತ್ತೂ ಕಾಲಿಟ್ಟು ತುಳಿಯಬಾರದು. ಆ ಬಿದ್ದಿರುವ ಗೂಡಿನ ಮಣ್ಣನ್ನು ಸ್ವಲ್ಪ ತೆಗೆದುಕೊಂಡು ಒಂದು ಸ್ವಚ್ಛವಾದ ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳಿ. ಪ್ರತಿದಿನ ಸ್ನಾನವಾದ ನಂತರ ಹಣೆಗೆ ಒತ್ತಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಶುಭ ಫಲಗಳು ಮತ್ತು ಅದೃಷ್ಟಗಳು ಲಭಿಸುತ್ತವೆ. ನೋಡಿದರಲ್ಲ ಸ್ನೇಹಿತರೆ, ಕಡಜದ ಗೂಡು ಬರೀ ಹುಳದ ಗೂಡಲ್ಲ, ಅದೊಂದು ನಮ್ಮ ಮನೆಗೆ ಬಂದ ಅಪೂರ್ವ ಅದೃಷ್ಟದ ಸಂಕೇತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.